ಮಾಡಲೇಬೇಕು. ಇಂಥ ಭ್ರಷ್ಟಾಧಿಕಾರಿಗೆ ಅಮಾನತ್ ಮಾಡಲೇಬೇಕು. ಅಯ್ಯಯ್ಯೋ 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 ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ ಇಂಥ ಭ್ರಷ್ಟಾಧಿಕಾರಿಗೆ ಹೇಳಿ ಧಿಕ್ಕಾರ. ರಾಜು ಡಿ ಬಣಕಾರ್ ಅವರಿಗೆ ಧಿಕ್ಕಾರ ಧಿಕ್ಕಾರ. ರಾಜು ಡಿ ಬಣಕಾರ್ ಅವರಿಗೆ ಹೇಳಿ ಧಿಕ್ಕಾರ. ಯಾಕಂತಂದ್ರೆ ಅವರು ಎಲ್ಲಾ ಧರಣಿಗಳಿದ್ರ ಅವ್ರು ಹುಚ್ಚಪ್ಪ ಆಯ್ತಾರ. ಇವತ್ತಿನ ದಿನ ಏನಪ್ಪಾ ಅಂದ್ರೆ ಧರಣಿ ಅದ, ಅವ್ರು ಲೀವ್ ಹಾಕ್ಯಾರಿ ಸಾಬ್ರೆ. ಇದಕ್ಕಿಂತ ಪೈಲ ಬಿ ಧರಣಿ ಇದ್ದು ಲೀವ್ ಹಾಕ್ತಾರ ಅವ್ರು. ಯಾಕಂದ್ರೆ ಅವ್ರಿಗೂ ಅಂಜಿಕೆ ಬರ್ತಾವ, ಇವರೆಲ್ಲ ಬೈಲಿ ತರ್ತಾರ ಅಂತೇಳಿ. ಸಾಬೂರು ಯಾವಾಗ ಬಿ ಭಾಳ ಸೆಕ್ಯೂರಿಟಿ ಇರ್ತಾರೆ. ಯಾರು CMC ಕಮಿಷನರ್ ಸಾಬೂರು ಯಾರ್ಯಾರು ಹೋರಾಟ ಮಾಡ್ತಾರೆ ಅವತ್ತಿನ ದಿನ ಲೀವ್ ಮೇಲೆ ಇರ್ತಾರೆ. ಅವ್ರಿಗೆ ಇಂಟಿಮಿಷನ್ ಬರ್ತಾರೆ ಈಗ ಅಪ್ಪ ಅಂತೇಳಿ, ಅದ್ರ ಕಡೆಯಿಂದ ಅವ್ರು ಲೀವ್ ಮಾಡ್ತಾರೆ. ಹಿಂಗಾಗಿ ನಾ ಬಸವಕಲ್ಯಾಣ ತಾಲೂಕು ಅಧ್ಯಕ್ಷ ಶಂಕರ್ ಪುಲೆ ಅಂತೇಳಿ ಅವ್ರಿಗೆ ನಾ ಇಲ್ಲಿಂದ ಹೇಳತ್ತಿದ್ದ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥವೇನಪ್ಪ ಅಂತಂದ್ರೆ ಯಾವುದೇ ಧರಣಿ ಪ್ರದರ್ಶನ ಇದ್ದಾಗ ನೀವೇನು ಇದು ಹಾಕ್ತೀರಿ, ಲೀವ್ ಹಾಕ್ತೀರಿ, ಇದು ನಿಮ್ಮದು ಖುದ್ದು ನೀವು ಒಪ್ಕೊಳತ್ತೀರಿ ನಾವು ಏನೋ ಒಂದು ತಪ್ಪಿನಾಗಿದ್ದೇವೆ ಅಂತೇಳಿ. ಇದು ಭೀ ನೀವು ಅರ್ಥ ಮಾಡ್ಕೋರಿ, ಅರ್ಥ ಮಾಡ್ಕೋಬೇಕು. ನೀವು ಇದು ತಪ್ಪಿನಾಗಿದ್ದೀರಿ ಅಂತೇಳಿ ಇವತ್ತು ನೀವು ಇಲ್ಲ ಇದ್ದೀರಿ. ಇದಕ್ಕಿಂತ ಬಿಫೋರ್ ಬಿ ಯಾರ್ಯಾರು ಸಂಘಟನೆ ವತಿಯಿಂದ ಮಾಡ್ಯಾರ ಅವಾಗ ಕೂಡ ನೀವೇನಪ್ಪ ಅಂದ್ರೆ ಆಬ್ಸೆಂಟ್ ಇದ್ದೀರಿ. ನಿಮ್ಮಲ್ಲಿ ಯಾವುದೇ ಥರ ಧರಣಿ ಮಾಡಿದ್ರೆ ಆಬ್ಸೆಂಟ್ ಇರ್ತೀರಿ ನೀವು. ಇದು ನಿಮ್ಮದು ನಾಕಾಮಿ ಅದ, ನೀವು ಒಂದು ಕಚ್ಚದಾಗಿದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.